ಓಕೆ ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮಸಾಲಿಗಳು, ಈ ಭಾಗದ ಅಧ್ಯಕ್ಷ ಪಂಚಮಸಾಲಿಗಳು ತಾವೆಲ್ಲರೂ ಸಹ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಕೋಡು A0868 ಅಂತೇಳಿ ನಮೂದಿಸಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಲಾಗಿದೆ. ನೀವೆಲ್ಲರೂ ಸಹ ನಿಮ್ಮ ಭಾಗದಲ್ಲಿ ಕರಪತ್ರಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಮತ್ತು ಕೋಡ್ 0868 ಅಂತೇಳಿ ಬರೆಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಉದ್ಯೋಗದ ಕಾಲದಲ್ಲಿ ಅದರ ಕೃಷಿ ಮತ್ತು ಕೃಷಿ ಕಾರ್ಮಿಕ ಅಂತೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ. ಆ ಬಗ್ಗೆ ಇವತ್ತು ಎಲ್ಲ ಕಡೆಯೂ ಜಾತಿ ಗಣತಿ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ. ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಪ್ರಚಾರ ಸಭೆಯನ್ನು ಕರೆದು ಮಾಧ್ಯಮ ಮೂಲಕವಾಗಿ ನಾಡಿದ್ದು ಹೇಳಿಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅಲ್ರಿ. ಈ ಸಮೀಕ್ಷೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳು ಕಾಡ್ತಾ ಇದೆ. OTP ಬರ್ತಾ ಇಲ್ಲ. ಈಗ 3-4 ದಿನ ಆಯಿತು. ಏನು ಸ್ಪೀಡ್ನಲ್ಲಿ ಆಗಬೇಕಾಗಿತ್ತು 15 ದಿನ ಕಾಲಾವಕಾಶ ಆಯಿತು. ಒಂದು 2% ಕೂಡ ಆಗ್ತಾ ಇಲ್ಲ. ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ? ಯಾವುದೇ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಪರಮ ಅಧಿಕಾರಿಗಳು, ಜಾತಿ ಗಣತಿ ಮಾಡುವಂಥ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಆದರೆ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳ ಹಿತವನ್ನು ಕಾಪಾಡಲಾರ್ದೇ, ಅವರ ಒಂದು ಮನವಿಯನ್ನು ಗಮನಕ್ಕೆ ಬರಲಾರ್ದೇ ಏಕಾಏಕಿ ಜಾತಿ ಗಣತಿ ಮಾಡಲಿಕ್ಕೆ ಶುರು ಮಾಡಿದೆ. ಆ ಜಾತಿ ಗಣತಿಗೆ ಸಮಯಾವಕಾಶ ಭಾಳ ಕಡಿಮೆ ಕೊಟ್ಟಿದೆ. ಕೇವಲ 15 ದಿನದಲ್ಲಿ 1.5 ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ಡಿಜಿಟಲೀಕರಣ ಮಾಡೋಕ್ಕಾಗ್ತದೆ. ಡಿಜಿಟಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಆ್ಯಪ್ಗಳೆಲ್ಲ ಸರಿಯಾಗಿ ವರ್ಕ್ ಮಾಡಲಾರ್ದೇ ಜಾತಿ ಗಣತಿಗೆ ಭಾಳ ದೊಡ್ಡ ಅಡೆತಡೆ ಉಂಟಾಗಿದೆ. ಈಗಲೂ ಕಾಲ ಮುಂಚಿಲ್ಲ, ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕ್ರೋಢೀಕರಣಕ್ಕೆ ಆಧಾರವಾಗಿ ಜಾತಿ ಗಣತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಈ ಕುರಿತು ಅನೇಕ ಸಮುದಾಯದವರು ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದಾಗಿ ಸರ್ಕಾರ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತು ಓರಲಾಗಿ ಜಾತಿ ಗಣತಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಒಟ್ಟಾರೆ ಗೊಂದಲದ ಗೋಡಾಗಿದೆ. ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಸಮೀಕ್ಷೆ ಆದಾಗ್ಯೂ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಇವತ್ತು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸದುಪಯೋಗ ಪಡಿಸ್ಕೊಡ್ರಿ ಅಂತ ನಾನು ಸಲಹೆ ಕೊಡ್ತೀನಿ. ಈಗಲೂ ಕಾಲ ಮುಂಚಿಲ್ಲ. ಮತ್ತು ಹಿಂದೂ ವರ್ಗದ ಆಯೋಗದವರು ಇದಕ್ಕೆ ಸಮಯಾವಕಾಶವನ್ನು ಹೆಚ್ಚು ವಿಸ್ತರಣೆ ಮಾಡಬೇಕು. ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಹೇಳೋದೇನಪ್ಪ ಅಂದ್ರೆ 6 ತಿಂಗಳು ಬೇಕಾಗುತ್ತೆ. ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬದ ಮಾಹಿತಿ ಪಡ್ಕೊಳ್ಳಿಕ್ಕೆ ಕನಿಷ್ಠ 1 ಗಂಟೆ ಬೇಕಾಗುತ್ತೆ. ಅಂಥದ್ದು ಇಷ್ಟು ಕಡಿಮೆ ಆದರೂ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ? ಹಾಗಾಗಿ ಇನ್ನೂ ಸಹ ಗಣತಿದಾರರಿಗೆ ಭಾಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ. ಇದನ್ನು ಮುಂದೂಡುವಂಥ ಪ್ರಯತ್ನವನ್ನು ಅಥವಾ ಇನ್ನಷ್ಟು ಕಾಲವನ್ನು ವಿಸ್ತರಿಸಿ ಮಾಡೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಹಿಂದೂವರೆಗೂ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದು ನಿಮ್ಮ ಮೇಲೆ? ಅದಕ್ಕೇನಿಲ್ಲ ನೋಡ್ರಿ, ಅದು ಆ ಶಬ್ದವನ್ನು ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಅದಕ್ಕೆ ಅದು ಹೇಳುವಂಥ ಅಧಿಕಾರ ಇರತಕ್ಕಂಥದ್ದು ಸೃಷ್ಟಿಕರ್ತ ಪರಮಾತ್ಮನಿಗೆ, ನಮ್ಮ ಭಕ್ತರಿಗೆ. ಯಾರೋ 4 ಜನ ಕುತ್ಕೊಂಡು ಏನೋ ಒಂದು ಹೇಳಿದ್ರೆ ಆ ಹೇಳಿಕೆಗೆ ನಮ್ಮ ಸಮಾಜಕ್ಕೆ ಯಾವುದೇ ಸಂಬಂಧವಿಲ್ಲ. ಅಲ್ಲ, ಅದು ಸಂಬಂಧ ಇಲ್ಲೇ ಇಲ್ಲ. ಅದು ನಮ್ಮ ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು. 4 ಜನ ಕುತ್ಕೊಂಡು ಹೇಳಿರ್ತಕ್ಕಂಥ ಹೇಳಿಕೆ ಅದು ಸಮುದಾಯದ ಹೇಳಿಕೆಗಳೆಲ್ಲ. ಈಗ ಪೀಠಕ್ಕೂ ಮತ್ತು ಟ್ರಸ್ಟಿಗೂ ಸಂಬಂಧ ಇಲ್ಲ, ಯಾವುದೂ ಸಂಬಂಧ ಇಲ್ಲ.